ನಮಸ್ತೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಭಾಗ್ಯ ರೆಸಿಪೀಸ್ ಆ್ಯಂಡ್ ಬ್ಲಾಗ್ಸ್. ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರಾ, ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ವಿಡಿಯೋನಲ್ಲಿ ಒಂದು ಪುಟ್ಟದಾದಂಥ ರಂಗೋಲಿ ಡಿಸೈನ್ನ ತೋರಿಸ್ತೀನಿ. ಅದ್ರ ಜೊತೆಗೆ 2 ರೆಸಿಪಿಗಳನ್ನ ಶೇರ್ ಮಾಡಿದ್ದೀನಿ. ನಾನಿಲ್ಲಿ ನುಗ್ಗೆ ಸೊಪ್ಪನ್ನು ಉಪಯೋಗಿಸ್ಕೊಂಡು 2 ರೆಸಿಪಿಗಳು, ಒಂದಂತೂ ತಿಂಗಳಾನ್ಗಟ್ಟಲೆ ಇಟ್ಕೊಂಡು ಉಪಯೋಗಿಸ್ತಕ್ಕಂಥ ಒಂದು ನುಗ್ಗೆ ಸೊಪ್ಪಿನ ರೈಸ್ ಪೌಡರ್ನ ಮಾಡಿ ತೋರಿಸ್ತಾ ಇದ್ದೀನಿ. ಅದ್ರ ಜೊತೆಗೆ ನುಗ್ಗೆ ಸೊಪ್ಪು ಮತ್ತು ಹೆಸರು ಕಾಳನ್ನ ಹಾಕಿ ಒಂದು ಈಸಿ ಆ್ಯಂಡ್ ಅಷ್ಟೇ ಹೆಲ್ದಿ ಆಗಿರ್ತಕ್ಕಂಥ ಹೈ ಪ್ರೋಟೀನ್ ಪಲ್ಯನ ಮಾಡಿ ತೋರಿಸ್ತಿದ್ದೀನಿ. ತುಂಬಾ ಸುಲಭ 2 ರೆಸಿಪಿಗಳೂ. ಅದರಲ್ಲಂತೂ ನುಗ್ಗೆ ಸೊಪ್ಪು ರೈಸ್ ಪೌಡ್ರ್ ಮಾಡಿ ಇಟ್ಕೊಂಡ್ರಿ ಅಂತ ಅಂದರೆ ನೀವು ಒಂದು 2ರಿಂದ 3 ನಿಮಿಷದಲ್ಲೇ ರೈಸ್ನ ರೆಡಿ ಮಾಡ್ಕೊಳ್ಬೋದು. ಅಂದರೆ ಅನ್ನ ಉಳಿದಿದ್ದೆ ಏನಪ್ಪ ಮಾಡೋದು ಅಂತ ಅನ್ನುವಾಗ ಈ ಥರ ಹೆಲ್ದಿ ರೆಸಿಪಿಗಳನ್ನ ನೀವು ಟ್ರೈ ಮಾಡ್ಬೋದು. ಈ ನಡುವೆ ನಾನು ರಂಗೋಲಿ ಡಿಸೈನ್ ಹಾಕ್ತಿಲ್ಲ. ಕೆಲವೊಬ್ಬರೆಲ್ಲ ಕೇಳ್ತಿದ್ರು ಏನಕ್ಕೆ ಹಾಕ್ತಿಲ್ಲ ಅಂತ, ಅದಕ್ಕೋಸ್ಕರ ರಂಗೋಲಿ ಡಿಸೈನ್ನು ಕೂಡ ಇಲ್ಲಿ ಶೇರ್ ಮಾಡಿದ್ದೀನಿ. ಅದ್ರ ಜೊತೆಗೆ ನೋಡ್ತಿರ್ಬೋದು ನೀವು, ಇದೇ ನುಗ್ಗೆ ಸೊಪ್ಪಿನ ಪೌಡ್ರು. ನೀವು ಊರಿಂದ ತಂದಿದ್ದೀರ ನುಗ್ಗೆ ಸೊಪ್ಪು ತುಂಬ ಜಾಸ್ತಿ ಇದೆ, ಸಾಂಬಾರು ಪಲ್ಯ ಎಲ್ಲ ಮಾಡಾಗಿದೆ, ಇನ್ನೂ ಉಳಿದಿದೆ ಅಂತ ಅನ್ನುವಾಗ ಖಂಡಿತ ಈ ಪೌಡ್ರನ್ನ ಮಾಡಿ ಇಟ್ಕೊಂಡ್ರಿ ಅಂತ ಅಂದರೆ ನೀವು ವಾರದಲ್ಲಿ 2ರಿಂದ 3 ಬಾರಿ ಅಥವಾ ವರ್ಕಿಂಗ್ ವುಮೆನ್ಸ್ ಆದರೆ ನಿಮಗೆ ಈಸಿಯಾಗಿ ಮಾಡ್ಕೊಳ್ಳಿಕ್ಕೆ ಆಗುತ್ತೆ. ಹಾಗಾಗಿ ಪೌಡ್ರ್ ಮಾಡೋದು ಹೇಗೆ ಅಂತಕ್ಕಂಥದ್ದನ್ನು ನಾನಿಲ್ಲಿ ರೆಸಿಪಿನ ಶೇರ್ ಮಾಡ್ತಾ ಹೋಗ್ತೀನಿ. ಬನ್ನಿ ನೋಡಿ, ಗಾಜಿನ ಬಾಟ್ಲಿಗೆ ಹಾಕಿ ಇಟ್ಕೊಂಡ್ರಿ ಅಂದರೆ ಆಲ್ಮೋಸ್ಟ್ 1 ತಿಂಗಳ ಮೇಲೆ ಇಟ್ಕೋಬೋದು. ಸ್ಮೆಲ್ ಬರೋದು ಆ ಥರ ಎಲ್ಲ ಏನೂ ಆಗಲ್ಲ. ರೆಸಿಪಿನ ಶೇರ್ ಮಾಡ್ತಾ ಹೋಗ್ತೀನಿ ಬನ್ನಿ. ಮೊದಲಿಗೆ ಒಂದು ಕಡಾಯಿಗೆ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ಳಿ. ತುಂಬ ಏನು ಬೇಡ. 1 ಸ್ಪೂನಷ್ಟು ಕಡಲೆಬೇಳೆನ ಹಾಕ್ಕೊಂಡಿದ್ದೀನಿ, 1 ಸ್ಪೂನಷ್ಟು ಉದ್ದಿನಬೇಳೆನ ಹಾಕ್ಕೊಂಡಿದ್ದೀನಿ, ಒಂದು ಸ್ವಲ್ಪ ದೊಡ್ಡ ಸ್ಪೂನಲ್ಲೇ ಚಮಚದಲ್ಲೇ ಹಾಕ್ಕೊಂಡಿದ್ದೀನಿ. ಹಾಗಾಗಿ ಬೆಳ್ಳುಳ್ಳಿ ಒಂದು 10 ಎಷ್ಟಲು ಹಾಕ್ಕೊಂಡಿದ್ದೀನಿ. ಆಪ್ಷನಲ್ಲು ಬೆಳ್ಳುಳ್ಳಿ, ಅಂದರೆ ಹಾಕಿದರೆ ರುಚಿ ಚೆನ್ನಾಗಿ ಬರುತ್ತೆ. ನಾವು ತಿನ್ನಲ್ಲ ಈರುಳ್ಳಿ ಬೆಳ್ಳುಳ್ಳಿನ ಅನ್ನೋರು ಖಂಡಿತ ಸ್ಕಿಪ್ ಮಾಡ್ಕೊಳ್ಬೋದು. ಈಗ ಇದಕ್ಕೆ ಒಂದು 10ರಿಂದ 15 ಕಾಳುಮೆಣಸನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. 1 ಸ್ಪೂನಷ್ಟು ಧನಿಯಾ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಒಂದು ಸ್ವಲ್ಪ ದೊಡ್ಡ ಸ್ಪೂನಲ್ಲೇ ಹಾಕ್ಕೊಂಡಿದ್ದೀನಿ. ನಿಮಗೆ ಕ್ವಾಂಟಿಟಿ ಸ್ಪೂನ್ ಅಂತ ಹೇಳ್ತಾರೆ, ಜಾಸ್ತಿ ಅಂತ ಅನಿಸ್ಬೋದು, ಬಟ್ ದೊಡ್ಡ ಸ್ಪೂನಲ್ಲಿ ಹಾಕಿದ್ದೀನಿ. ಜೀರಿಗೆನೂ ಕೂಡ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಎಲ್ಲ ನೀಟಾಗಿ ಆದಷ್ಟು ಕಡಿಮೆ ಉರಿನಲ್ಲಿ ಹುರ್ಕೊಳ್ಳಿ. ಅದರಲ್ಲೂ ಕಡಲೆಬೇಳೆ ಉದ್ದಿನಬೇಳೆ ಒಂದು 50% ಹುರಿದಾಗಿದೆ ಅನ್ನುವಾಗ ಧನಿಯಾ ಜೀರಿಗೆ ಎಲ್ಲ ಸೇರಿಸ್ಕೊಂಡ್ರೆ ಒಳ್ಳೆಯದು, ಬೇಗ ಫ್ರೈ ಆಗುತ್ತೆ ಅದು. ಹಾಗಾಗಿ ಖಾರಕ್ಕೆ ಅನುಗುಣವಾಗಿ ಬ್ಯಾಡಗಿ ಮತ್ತು ಗುಂಟೂರು 2 ಕೂಡ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ನೀವು ಬ್ಯಾಡಗಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ಇದನ್ನು ಕೂಡ ನೀಟಾಗಿ ಕೈ ಆಡಿಕೊಂಡು ಈಗ ಇದಕ್ಕೆ ಸ್ವಲ್ಪ ಕರಿಬೇವೆಲೆಗಳನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಒಂದು 2 ಕಡ್ಡಿಯಷ್ಟು ಕರಿಬೇವೆಲೆನ ಹಾಕ್ಕೊಂಡಿದ್ದೀನಿ. ಹುಣಸೆ ಹಣ್ಣನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ನೀಟಾಗಿ ಕೈ ಆಡ್ಕೊಳ್ಬೇಕು, ನಮಗೆ ರುಬ್ಬಲಿಕ್ಕೆ ಈಸಿ ಆಗುತ್ತೆ ಹುರ್ಕೊಂಡು ಮಾಡೋದ್ರಿಂದ. ಎಳ್ಳನ್ನು ಆಲ್ರೆಡಿ ಹುರಿದು ಇಟ್ಕೊಂಡಿದ್ದೀನಿ. ಫ್ಲೇಮ್ನ ಆಫ್ ಮಾಡಿಬಿಟ್ಟು ಹುರಿದಿರ್ತಕ್ಕಂಥ ಎಳ್ಳು 2 ಸ್ಪೂನು, 1 ಸ್ಪೂನಷ್ಟು ತೆಂಗಿನಕಾಯಿ ತುರಿನೂ ಕೂಡ ನಾನಿಲ್ಲಿ ಅಂದರೆ ಕೊಬ್ಬರಿನ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಫ್ಲೇಮ್ ಆಫ್ ಮಾಡಿ ಹಾಕ್ಕೊಳ್ಳಿ ಅದೆರಡನ್ನು. ಬಾಣಲಿ ಬಿಸಿ ಇರುತ್ತಲ್ಲ ಅದಕ್ಕೇ ನೀಟಾಗಿ ಫ್ರೈ ಆಗುತ್ತೆ. ನೋಡ್ತಿದ್ದೀರಲ್ಲ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಲ್ಲ, ರುಚಿನೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನುಗ್ಗೆ ಸೊಪ್ಪನ್ನು ನಾನಿಲ್ಲಿ ಒಣಗಿಸಿಟ್ಕೊಂಡಿದ್ದೀನಿ. ನೀವು ಫ್ರೆಶ್ ಆಗಿದೆ ಅಂತ ಅಂದರೆ ಡೈರೆಕ್ಟಾಗಿ ಹುರ್ಕೊಳ್ಬೋದು ಬಾಣಲಿಗೆ ಹಾಕಿ. ನಾನಿಲ್ಲಿ ಒಣಗಿಸೇ ಇಟ್ಕೊಂಡಿದ್ದೀನಿ. ಒಂದು ಸಲ ಹಾಗೆ ಕೈ ಆಡ್ಕೊಳ್ತೀನಿ. ನೋಡ್ತಿದ್ದೀರಲ್ಲ, ಇದಕ್ಕೆಲ್ಲ ಏನು ಎಣ್ಣೆ ಸೇರಿಸೋದು ಬೇಡ, ಜಸ್ಟ್ ಹಾಗೇ ಬಾಣಲಿ ಬಿಸಿ ಇರುತ್ತಲ್ವ ಅದಕ್ಕೇ ಹಾಕಿ ಒಂದು 10-20 ಸೆಕೆಂಡ್ ಈ ಥರ ಕೈ ಆಡ್ಕೊಂಡ್ವಿ ಅಂತ ಅಂದರೆ ನೀಟಾಗಿ ಪುಡಿ ಆಗುತ್ತೆ. ನೋಡಿ ಎಷ್ಟು ನೀಟಾಗಿ ಪುಡಿ ಆಗುತ್ತೆ ಅಂತ ಹೇಳಿ. ನೀವು ಬಾಣಲಿಗೆ ಹಾಕಿ ತುಂಬ ಹೊತ್ತು ಹುರಿಬೇಕಾಗುತ್ತೆ. ಹಾಗಾಗಿ ಈ ಥರ ಒಣಗಿಸ್ಕೊಳ್ಳೋದ್ರಿಂದ ಬೇಗನೆ ಕೂಡ ಆಗುತ್ತೆ. ಈಗ ಇದನ್ನು ನೀಟಾಗಿ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಿದ್ದೀರಲ್ಲ, ಈ ಥರ ಪೌಡ್ರ್ ಮಾಡಿ ಹಾಕ್ಕೊಳ್ಬೇಕು. ಒಂದೇ ಸಲ ಮಿಕ್ಸಿ ಜಾರಿಗೆ ಸೊಪ್ಪು ಮತ್ತು ಇದೆಲ್ಲ ಹಾಕ್ಕೊಳ್ಳೋದ್ರಿಂದ ಸೊಪ್ಪು ಬೇಗನೆ ಪುಡಿ ಆಗುತ್ತೆ. ಬೇಳೆಗಳೆಲ್ಲ ಏನಂದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಹಾಗಾಗಿ ಫಸ್ಟಿಗೆ ಏನೆಲ್ಲ ಬೇಳೆ, ಕಡಲೆಬೇಳೆ, ಉದ್ದಿನಬೇಳೆ ಹುರಿದಿದ್ವಿ ಅದನ್ನು ಪೌಡ್ರ್ ಮಾಡಿಕೊಂಡು ಅದಾದ ನಂತರ ನುಗ್ಗೆ ಸೊಪ್ಪನ್ನು ಹಾಕಿ ಪುಡಿ ಮಾಡಿ ಇಟ್ಕೊಳ್ಬೇಕು. ನುಗ್ಗೆ ಸೊಪ್ಪನ್ನು ಈ ಥರ ಕೈಯಲ್ಲೇ ಒಂದು ಸಲ ಪ್ರೆಸ್ ಮಾಡಿದ್ವಿ ಅಂದ್ರೂ ಕೂಡ ಪುಡಿಯಾಗಿ ಹೋಗ್ಬಿಡುತ್ತೆ. ಅಷ್ಟು ನೀಟಾಗಿ ಒಣಗಿರುತ್ತೆ ಮತ್ತು ಫ್ರೈ ಕೂಡ ಮಾಡ್ಕೊತೀವಲ್ಲ. ಹಾಗಾಗಿ ನೋಡಿ, ಇದು ರೆಡಿಯಾಗಿದೆ. ಈಗ ಇದನ್ನು ನೀವು ಅನ್ನಕ್ಕೆ ಎಷ್ಟು ಬೇಕಷ್ಟನ್ನು ಇಟ್ಕೊಂಡು ಉಳಿದಿದ್ದನ್ನು ಸ್ಟೋರ್ ಮಾಡಿ ಕೂಡ ಇಟ್ಕೊಳ್ಬೋದು. ಈ ಥರ ಒಂದು ಗಾಜಿನ ಬಾಟ್ಲಿಗೆ ಹಾಕಿ ಇಟ್ಕೊಂಡ್ರಿ ಅಂದರೆ ತಿಂಗಳಾನ್ಗಟ್ಟಲೆ ಇಟ್ಕೊಳ್ಬೋದು. ಆರೋಗ್ಯಕ್ಕೂ ಕೂಡ ತುಂಬ ಅಂದರೆ ತುಂಬಾ ಒಳ್ಳೆಯದು.
ಕಹಿ ಇರ್ಬೋದು ಅಂತ ಅನ್ನಿಸ್ಬೋದು ನಿಮಗೆ. ಏನಕ್ಕೆಂದರೆ ನುಗ್ಗೆ ಸೊಪ್ಪು ಸ್ವಲ್ಪ ಲೈಟಾಗಿ ಹೊಗರು ಆ ಥರ ಅನಿಸುತ್ತೆ ಸಾಂಬಾರು ಮಾಡಿದಾಗ. ಆ ಥರ ಎಲ್ಲ ಏನೂ ಇರಲ್ಲ. ಯಾಕೆ ಅಂದರೆ ಬೇಳೆಗಳನ್ನೆಲ್ಲ ಉಪಯೋಗಿಸ್ಕೊಂಡಿದ್ದೀವಲ್ಲ ಹಾಗಾಗಿ. ಬನ್ನಿ ಒಂದು ಕಡಾಯಿ ಇಟ್ಕೊಂಡು ಅಥವಾ ಪ್ಯಾನ್ನ ಇಟ್ಕೊಂಡು ಗೋಡಂಬಿ ಮತ್ತು ಶೇಂಗಾನ ಹಾಕಿ ಹುರಿದು ಎತ್ತಿಟ್ಕೊಳ್ತಾ ಇದ್ದೀನಿ. ಅದೇ ಪ್ಯಾನಿಗೆ ಒಗ್ಗರಣೆನ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ, ಒಣಮೆಣಸಿನ್ಕಾಯಿ ಹಾಗೆಯೇ ಈರುಳ್ಳಿ, ಕರಿಬೇವನ್ನ ಹಾಕ್ಕೊಂಡು ಹುರ್ಕೊಳ್ಬೇಕಾಗುತ್ತೆ. ಬೇಸಿಕ್ ಒಗ್ಗರಣೆನ ಹಾಕ್ಕೊಂಡಿದ್ದೀನಿ ಇಲ್ಲಿ. ಈಗ ಇದಕ್ಕೆ ಸ್ವಲ್ಪ ಅರಿಶಿನದ ಪುಡಿನೂ ಕೂಡ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾವು ಏನು ಪೌಡ್ರ್ ಮಾಡಿ ಇಟ್ಕೊಂಡಿದ್ವಿ ಆ ಪೌಡ್ರನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಒಗ್ಗರಣೆ ಜೊತೆಗೆ ಮಾಡಿಟ್ಕೊಂಡಿರ್ತಕ್ಕಂಥ ರೈಸನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡ್ವಿ ಅಂತಂದರೆ ಸೂಪರಾಗಿರ್ತಕ್ಕಂಥ ನುಗ್ಗೆ ಸೊಪ್ಪಿನ ರೈಸ್ ರೆಡಿ ಆಗುತ್ತೆ. ಆರೋಗ್ಯಕ್ಕೆ ತುಂಬ ಅಂದರೆ ತುಂಬಾ ಒಳ್ಳೆಯದು. ಒಂದು ಸಲ ಗೂಗಲಲ್ಲಿ ಚೆಕ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟೆಲ್ಲ ಆರೋಗ್ಯಕರ ಗುಣಗಳಿದ್ದಾವೆ ಅಂತ ಅಂದ್ಬಿಟ್ಟು. ರೈಸ್ ಐಟಮ್ಗಳನ್ನ ನೀವು ಎಷ್ಟೇ ಸ್ಪೂನಿಂದ ಮಿಕ್ಸ್ ಮಾಡಿದ್ರೂ ಒಂದು ಸಲ ಕೈಯಿಂದ ಮಿಕ್ಸ್ ಮಾಡಿದ್ರೆ ರುಚಿನೇ ಡಬಲ್ ಆಗೋಗುತ್ತೆ ಅಂತಲೇ ಹೇಳ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ನೀಟಾಗಿ ಕೈಯಿಂದ ಮಿಕ್ಸ್ ಕೊಟ್ವಿ ಅಂತ ಅಂದರೆ ಸೂಪರಾಗಿರ್ತಕ್ಕಂಥ ಆರೋಗ್ಯಕ್ಕೂ ಕೂಡ ಒಳ್ಳೆಯದಾಗಿರ್ತಕ್ಕಂಥ ನುಗ್ಗೆ ಸೊಪ್ಪಿನ ರೈಸು ರೆಡಿ ಆಗುತ್ತೆ. ನೋಡಿ ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಲ್ವಾ. ರುಚಿನೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಶೇಂಗಾ ಮತ್ತು ಗೋಡಂಬಿನೂ ಕೂಡ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅದಾದ ನಂತರ ನಾನು ಇಲ್ಲಿ ಮತ್ತೆ ಇನ್ನೊಂದು ಕಡಾಯಿನ ಇಟ್ಕೊಂಡು ಹೆಸರು ಕಾಳು ಮತ್ತು ನುಗ್ಗೆ ಸೊಪ್ಪನ್ನ ಹಾಕಿ ಒಂದು ಪಲ್ಯನ ಮಾಡಿಕೊಂಡೆ. ಆ ರೆಸಿಪಿನೂ ಕೂಡ ನಾನಿಲ್ಲಿ ಶೇರ್ ಮಾಡ್ತಾ ಹೋಗ್ತಾ ಇದ್ದೀನಿ. ಕಡಾಯಿಗೆ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ, ಸಾಸಿವೆ, ಜೀರಿಗೆ, ಒಣಮೆಣಸಿನ್ಕಾಯಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಆದಷ್ಟು ಈ ಥರ ಸೊಪ್ಪುಗಳನ್ನ ಉಪಯೋಗಿಸಿ ಮಾಡ್ತಕ್ಕಂಥ ಪಲ್ಯಗಳಿಗೆ ಒಣಮೆಣಸಿನ್ಕಾಯಿ ಬೆಸ್ಟ್ ಅಂತಲೇ ಹೇಳ್ಬೋದು. ಏಕೆಂದರೆ ಹಸಿಮೆಣಸಿನ್ಕಾಯಿ ಹಾಕಿದರೆ ಸೊಪ್ಪಿನ ಜೊತೆಗೆ ಗೊತ್ತಾಗಲ್ಲ. ಹಾಗಾಗಿ ನಾನು ಎಸ್ಪೆಷಲಿ ಒಣಮೆಣಸಿನ್ಕಾಯಿ ಯೂಸ್ ಮಾಡ್ತೀನಿ. ನಿಮ್ಗೆ ಹೇಗೆ ಅನಿಸುತ್ತೆ ಹಾಗೆ ಮಾಡ್ಕೊಳ್ಬೋದು. ಒಂದು ಈರುಳ್ಳಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಹಾಗೆ ಕರಿಬೇವು ಎಲೆಗಳನ್ನೂ ಕೂಡ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ನಾನಿಲ್ಲಿ ಹೆಸರು ಕಾಳನ್ನ ಮೊಳಕೆ ಕಟ್ಟಿದ್ದೀನಿ. ಬಟ್ ತುಂಬ ಬಂದಿಲ್ಲ, ಆಗಷ್ಟು ಜಸ್ಟ್ ಒಂದು 1/4 ಇಂಚ್ಗಿಂತನೂ ಕಡಿಮೆ ಬಂದಿದೆ. ಹಾಗಾಗಿ ಮೊಳಕೆ ಕಟ್ಟಿರ್ತಕ್ಕಂಥ ಹೆಸರು ಕಾಳನ್ನ ಸೇರಿಸ್ಕೊಂಡಿದ್ದೀನಿ. ಬೇಗ ಕೂಡ ಬೇಯುತ್ತೆ. ನೀವು ಹೆಸರು ಕಾಳು ಇಲ್ಲ ಅಂದರೆ ಹೆಸರು ಬೇಳೆ ಕೂಡ ಹಾಕ್ಕೊಳ್ಬೋದು. ಇಲ್ಲಿ ನುಗ್ಗೆ ಸೊಪ್ಪು ತುಂಬ ಫ್ರೆಶ್ ಆಗಿತ್ತು, ಅದನ್ನು ಕೂಡ ತೊಳೆದು ನೀಟಾಗಿ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಹೆಸರು ಕಾಳು ಫಸ್ಟಿಗೆ ಏನು ಬೇಯಿಸ್ತಿಲ್ಲ, ಹೆಸರು ಕಾಳು ಹಾಕಿದ ತಕ್ಷಣವೇ ನುಗ್ಗೆ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ. ಯಾಕೆ ಅಂದರೆ ನುಗ್ಗೆ ಸೊಪ್ಪು ಬೇಯೋಷ್ಟು ಟೈಮಿಗೆ ಹೆಸರು ಕಾಳು ಕೂಡ ಬೇಯುತ್ತೆ. ತುಂಬ ಏನು ಟೈಮ್ ತೊಗೊಳ್ಳಲ್ಲ. ಅದರಲ್ಲೂ ನೆನೆಸಿದ್ದೀವಲ್ಲ, ಮೊಳಕೆ ಕಟ್ಟಿದ್ದೀವಲ್ಲ, ಬೇಗ ಬೇಯುತ್ತೆ. ಸ್ವಲ್ಪ ಒಣ ಕಾಳಾದರೆ ಟೈಮ್ ತೊಗೊಳುತ್ತಿಲ್ಲ ಅಂತಲ್ಲ. ಬಟ್ ನಾವು ನೆನೆಸಿರೋ ಕಾಳನ್ನ ಹಾಕಿದಾಗ ಏನಾಗುತ್ತೆ, ಈ ಸೊಪ್ಪು ಬೇಯಲಿಕ್ಕೆ ಎಷ್ಟು ಟೈಮ್ ಬೇಕೋ ಅದೇ ಟೈಮಲ್ಲಿ ನಮಗೆ ಹೆಸರು ಕಾಳು ಕೂಡ ಪರ್ಫೆಕ್ಟಾಗಿ ಬೇಯುತ್ತೆ. ನೋಡ್ತಿರ್ಬೋದು ಸೊಪ್ಪೆಲ್ಲ ಎಷ್ಟು ಮೆತ್ತಗಾಯ್ತು ಅಂತ ಹೇಳಿ. ಅಂದರೆ ಕ್ವಾಂಟಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಇಷ್ಟೊಂದೆಲ್ಲ ಹಾಕಿದ್ವಿ ಅನ್ನೋ ಥರ ಏನು ಅನಿಸಲ್ಲ. ನೋಡಿದ್ರಲ್ವ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು 10-20 ಸೆಕೆಂಡ್ ಬೇಯಿಸ್ಕೊಂಡ್ವಿ ಅಂದರೆ ಸಾಕು, ಬೆಂದ್ಬಿಡುತ್ತೆ. ತುಂಬಾ ಬೇಗ ಬೇಯುತ್ತೆ ಹೆಸರು ಕಾಳು. ನೀರನ್ನ ಕೂಡ ಸೇರಿಸೋದು ಬೇಡ. ಯಾಕೆ ಅಂತ ಅಂದರೆ ನಮಗೆ ಸೊಪ್ಪು ತೊಳೆದಿದ್ದೀವಲ್ಲ, ಅದರಲ್ಲಿ ನೀರಿನಂಶ ಇದೆ. ಹಾಗಾಗಿ ಒಟ್ಟು ಅದು ಹೆಸರು ಕಾಳು ಬೇಯೋವರೆಗಂತೂ ಬೇಯಿಸ್ಕೊಳ್ಬೇಕು. ನನಗೆ ಅಂತಂದರೆ ಒಗ್ಗರಣೆನಲ್ಲೇ ಹೆಸರು ಕಾಳನ್ನ ಒಂದು 10-20 ಸೆಕೆಂಡ್ ಫ್ರೈ ಮಾಡ್ಕೊಂಡಿರ್ತೀನಿ. ಅದಾದ ನಂತರ ಬೇಯಿಸೋದ್ರಿಂದ ಒಂದು 10-20 ಸೆಕೆಂಡು ಮ್ಯಾಕ್ಸಿಮಮ್ ಅಂದರೆ ಇನ್ನೊಂದು 10-20 ಸೆಕೆಂಡ್ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಪಲ್ಯ ರೆಡಿನೇ ಆಗೋಗುತ್ತೆ. ನೋಡಿದ್ರಲ್ಲ. ಈಗ ಇದಕ್ಕೆ ಮೇಲಿಂದ ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ವಿ ಅಂತಂದರೆ ಸೂಪರ್ ಆಗಿರ್ತಕ್ಕಂಥ ಹೆಲ್ದಿ ಪಲ್ಯ ರೆಡಿ ಆಗುತ್ತೆ. ಸೊಪ್ಪಿದೆ ಅಂತ ಅನ್ನುವಾಗ ಈ ಥರ ಮಾಡ್ಕೊಳ್ಳಿ. ಅನ್ನ ಇದಕ್ಕೆಲ್ಲ ಸೈಡ್ ಡಿಶ್ ಥರ ಚೆನ್ನಾಗಿರುತ್ತೆ, ಸೈಡ್ ಪಲ್ಯ ಥರ. ಅಥವಾ ಹಾಗೆ ಕೂಡ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಜೊತೆಗೆ ತೊಗೋಬೋದು. ಪ್ರೋಟೀನ್ನ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದಾದರೆ ಈ ಥರ ಮಾಡ್ಕೊಳ್ಬೋದು. ಸಾಮಾನ್ಯ ನಾನು ಏನಾದರೂ ಸೊಪ್ಪಿದೆ ಅಂತಂದರೆ ಈ ಥರ ಹೆಸರು ಕಾಳು, ಹಲಸಂದೆ ಕಾಳು ಆ ಥರದ್ದೆಲ್ಲ ಹಾಕಿ ಮಾಡ್ಕೊಳ್ತಿರ್ತೀನಿ. ಚೆನ್ನಾಗೂ ಕೂಡ ಇರುತ್ತೆ, ಆರೋಗ್ಯಕ್ಕೂ ಕೂಡ ತುಂಬ ಅಂದರೆ ತುಂಬಾ ಒಳ್ಳೆಯದು. ನೋಡಿದ್ರಲ್ಲ, ನಾನು ಮಾಡಿರ್ತಕ್ಕಂಥ ನುಗ್ಗೆ ಸೊಪ್ಪು ಪೌಡ್ರ್ ಇನ್ನಿಷ್ಟು ಉಳಿದಿದೆ. ಇದನ್ನು ನಾನೊಂದು ಡಬ್ಬಕ್ಕೆ ಹಾಕಿ ಎತ್ತಿಟ್ಕೊಂಡಿದ್ದೀನಿ. ಬೇಕು ಅಂದಾಗ ಈಸಿಯಾಗಿ ಮಾಡ್ಕೊಳ್ಬೋದು. ನಾನಿಲ್ಲಿ ಏನೆಲ್ಲ ಬ್ರೇಕ್ಫಾಸ್ಟ್ ಮಾಡಿದೆ ಅದನ್ನು ಸರ್ವ್ ಮಾಡ್ತಿದ್ದೀನಿ. ನೋಡಿ, ನಾನಿಲ್ಲಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಜೊತೆಗೆ ಅವಕಾಡೋ ಇತ್ತು, ಅದನ್ನು ಕೂಡ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಹೆಸರು ಕಾಳು ಮತ್ತು ನುಗ್ಗೆ ಸೊಪ್ಪು ಪಲ್ಯ. ಹೆಸರು ಕಾಳು ಇಲ್ಲ ಅಂದರೆ ಹೆಸರು ಬೇಳೆನ ಹಾಕಿ ಜಸ್ಟ್ ತೊಳೆದ್ಬಿಟ್ಟು ಹಾಕಿ ನೆನೆಸೋದೇನು ಬೇಡ. ನುಗ್ಗೆ ಸೊಪ್ಪು ರೈಸು ಎಲ್ಲವೂ ಆರೋಗ್ಯಕ್ಕೆ ತುಂಬ ಅಂದರೆ ತುಂಬಾ ಒಳ್ಳೆಯದು. ನೋಡ್ತಿದ್ದೀರಲ್ಲ, ಖಂಡಿತ ಟ್ರೈ ಮಾಡಿ. ಎರಡೂ ರೆಸಿಪಿಗಳು ತುಂಬ ಚೆನ್ನಾಗಿರುತ್ತೆ. ಟೈಮ್ ಸಿಕ್ಕಾಗ ವೀಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ವಿಡಿಯೋ ಹೇಗಿತ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.